Hi everybody, welcome to Sri Saptagiri PU College online coaching classes, Department of Electronics, 2nd PUC Electronics, Unit 10, Digital Electronics, Lecture 15. Hope you all watch previous lectures. Okay, so in the previous lecture, we have learned two different types of flip-flops, that is RS flip-flop and D flip-flop. In RS flip-flop, the major disadvantage is that when we give the input 1 and 1, the output will be of invalid or prohibited state. So let us draw the diagram for that one first. After that one, we can analyze it step by step. Okay, so I am going to write RS flip-flop. Okay, so first let us consider a NAND gate where NAND gate na output ಗೆ ಇನ್ನೊಂದು NAND gate ನ ಈ ರೀತಿ ಕನೆಕ್ಟ್ ಮಾಡಿಕೊಂಡು ಸೊ ಫೀಡ್ಬ್ಯಾಕ್ ನ ನಾವೀಗ ಕೊಡ್ತಾ ಬರಬೇಕು. ಓಕೆ, ಸೊ ಹಾಗೆ ಇಲ್ಲಿಂದ ಒಂದು ಲೈನ್ ತೊಗೊತೀನಿ, ಇಲ್ಲಿಂದ ಕೂಡ ಒಂದು ಲೈನ್ ತೊಗೊತೀನಿ. ದಿಸ್ ವಿಲ್ ಬಿ ಆಫ್ Qn+1 ಆ್ಯಂಡ್ ದಿಸ್ ಇಸ್ ಆಫ್ Qn+1 ಹೋಲ್ ಬಾರ್. ಸೊ ಇಲ್ಲಿ ಎರಡು ಇನ್ಪುಟ್ಸ್ಗಳನ್ನ ಶಾರ್ಟ್ ಮಾಡಿ ಒಂದು ಇನ್ಪುಟ್ ಆಗಿ ಕೊಟ್ವಿ. ಏನಂತ ಕರೀತಿದ್ದನ್ನ ಕ್ಲಾಕ್ ಸಿಗ್ನಲ್ ಅಂತ ಕರಿತಾ ಹೋದ್ವಿ. ಇನ್ನು ರಿಮೈನಿಂಗ್ ಆ್ಯಂಡ್ ದಿಸ್ ವಿಲ್ ಬಿ ಆಫ್ ಎಸ್ ಆ್ಯಂಡ್ ದಿಸ್ ಈಸ್ ಆಫ್ ಆರ್. ಓಕೆ, ಸೊ ಇದರಲ್ಲಿ ಲ್ಯಾಚ್ನ ರೆಪ್ರೆಸೆಂಟ್ ಮಾಡ್ಕೊಂಬೋಣ ಫಸ್ಟು. ಓಕೆ, ಸೊ ಈ ಪಾರ್ಟನ್ನು ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಎ ಲ್ಯಾಚ್. ಓಕೆ, ಸೊ ಲ್ಯಾಚಿಗೆ ಎಕ್ಸ್ಟ್ರಾ ಕ್ಲಾಕ್ನ ಅಪ್ಲೈ ಮಾಡೋದಕ್ಕೆ ಎರಡು ನ್ಯಾಂಡ್ ಗೇಟ್ನ ಬಳಸ್ಕೊಂಡೆ. ಆ ನ್ಯಾಂಡ್ ಗೇಟ್ನ ಬಳಸ್ಕೊಂಡು ಬಂದಾಗ ಯಾವ ಫ್ಲಿಪ್ ಫ್ಲಾಪ್ ಆಗಿತ್ತು ನಮಗೆ? RS ಫ್ಲಿಪ್ ಫ್ಲಾಪ್. ಹಿಯರ್ ದಿ ಇನ್ಪುಟ್ ಈಸ್ ಆಫ್ ಎಸ್ ಬಾರ್, ಹಿಯರ್ ದಿ ಇನ್ಪುಟ್ ಈಸ್ ಆಫ್ ಆರ್ ಬಾರ್. ಸೊ ಟ್ರೂತ್ ಟೇಬಲ್ ಒಂದು ರೆಪ್ರೆಸೆಂಟ್ ಮಾಡ್ಕೊಂಡು, ಕಂಪ್ಲೀಟ್ ಟ್ರೂತ್ ಟೇಬಲ್ ಬೇಡ, ಸದ್ಯಕ್ಕೆ ನನಗೆ ಎಸ್ ಮತ್ತು ಆರ್ ತಗೊತೀನಿ, ಆಮೇಲೆ ಇನ್ನು ಮಿಕ್ಕಿದ್ದನ್ನ ನೋಡ್ತಾ ಹೋಗೋಣ. ಸೊ ನನಗೆ ಮೇಜರ್ ಡಿಸಡ್ವಾಂಟೇಜ್ ಎಲ್ಲಿ ಅಂತ ಹೇಳಿದ್ರೆ, ಕ್ಲಾಕ್ 1 ಆಗಿ ಎಸ್ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 1 ಆದಾಗ ಔಟ್ಪುಟ್ Qn+1 ಮತ್ತು Qn+1 ಬಾರು ಇಲ್ಲ 1 1 ಬರ್ತಿತ್ತು, ಇಲ್ಲ ಅಂದರೆ 0 0 ಬರ್ತಿತ್ತು. ಬಟ್ ಈ ಥರ ಔಟ್ಪುಟ್ಸು ಬರಬಾರ್ದು, ಹೌದಲ್ವಾ? ಸೊ ಅದಕ್ಕೋಸ್ಕರ ಅಂತ ಕರೀವಿ, ಅದನ್ನು ನಾವು ಇನ್ವ್ಯಾಲಿಡ್ ಕಂಡೀಷನ್ ಅಂತ ಕರಿತಾ ಹೋದ್ವಿ. ಸೊ ಇನ್ವ್ಯಾಲಿಡ್ ಕಂಡೀಷನ್ನ ತೆಗೆದು ಹಾಕಲಿಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೊಸ ಫ್ಲಿಪ್ ಫ್ಲಾಪ್ನ ಕಂಡಿತಾ ಇದ್ದೀವಿ. ಅದ್ರ ನೇಮ್ ಏನು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ JK ಫ್ಲಿಪ್ ಫ್ಲಾಪ್. ಓಕೆ, ಸೊ ಆರಿಗೆ ರೀಸೆಟ್ಟು, ಎಸ್ಸಿಗೆ ಸೆಟ್ಟು ಅನ್ನೋ ರೀತಿ ಜೆ ಮತ್ತು ಕೆಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಜಸ್ಟ್ ಇದೊಂದು ಹೆಸರು ಅಷ್ಟೇ, JK ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ಈ ಒಂದು RS ಫ್ಲಿಪ್ ಫ್ಲಾಪ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಬಂದಾಗ ಬರೋಂಥ ಒಂದು ಫ್ಲಿಪ್ ಫ್ಲಾಪ್ನೇ ವಿ ವಿಲ್ ಕಾಲ್ ದಟ್ ಒನ್ ಆ್ಯಸ್ ಎ JK ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗ್ತೀವಿ. ಸರ್, ಏನು ಮಾಡಿಫಿಕೇಶನ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ವಿ ಆರ್ ಅಗೈನ್ ಗಿವಿಂಗ್ ದಿ ಫೀಡ್ಬ್ಯಾಕ್ ಟು ದಿ ಇನ್ಪುಟ್. ಸೊ ಯಾವ ರೀತಿ ಫೀಡ್ಬ್ಯಾಕ್ ಟು ದಿ ಇನ್ಪುಟ್ ಕೊಡ್ತೀವಿ ಅಂತ ಹೇಳಿದ್ರೆ, ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಒಂದು 2 ಇನ್ಪುಟ್ ನ್ಯಾಂಡ್ ಗೇಟ್ ಏನಿದೆ ಅದು 3 ಇನ್ಪುಟ್ ನ್ಯಾಂಡ್ ಗೇಟ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಫೀಡ್ಬ್ಯಾಕ್ ಎಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ಒಂದು ನ್ಯಾಂಡ್ ಗೇಟ್ ಏನಿದೆ ಅದಕ್ಕೆ ಫೀಡ್ ಆಗ್ತಾ ಇರೋವಂಥದ್ದು Qn ಡಬಲ್ ಬಾರಿಂದ ನನಗೆ ಫೀಡ್ಬ್ಯಾಕ್ ಆಗ್ತಾ ಇದೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಹಾಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ನ್ಯಾಂಡ್ ಗೇಟಿಗೆ ಫೀಡ್ ಆಗ್ತಾ ಇರುವಂಥದ್ದು Qn+1 ಇಂದ ಫೀಡ್ ಆಗ್ತಾ ಹೋಗ್ತಾ ಇದೆ ಈ ರೀತಿ. ಸೊ ಇವಾಗ ಬರುವಂಥ ಒಂದು ಫ್ಲಿಪ್ ಫ್ಲಾಪ್ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆ್ಯಸ್ ಎ JK ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗ್ತೀರಾ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ಈ ಪಾಯಿಂಟಲ್ಲಿ Qn+1 ಇದೆ ಆ್ಯಂಡ್ ದಿಸ್ ವಿಲ್ ಬಿ ಆಫ್ Qn+1 ಬಾರ್ ಇದೆ. ಇದನ್ನು ಏನಂತ ಕರಿಬೇಕು ನೀವು? JK ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗಬೇಕು. ಸರ್, ಇದು ಈ ಥರ ಮಾಡಿದ್ರೆ ಇನ್ವ್ಯಾಲಿಡ್ ಕಂಡೀಷನ್ ಎಲಿಮಿನೇಟ್ ಆಗುತ್ತಾ? ಓಕೆ, ಅಬ್ಸರ್ವ್ ಮಾಡ್ತಾ ಹೋಗೋಣ ಈಗ. ಸೊ ಫಸ್ಟು ಮೇನ್ ಕಂಡುಹಿಡಿದಿರೋದು ನಾವು JK ಫ್ಲಿಪ್ ಫ್ಲಾಪ್ನ ಏನಕ್ಕೆ ಅಂತ ಹೇಳಿದ್ರೆ ಇನ್ವ್ಯಾಲಿಡ್ ಕಂಡೀಷನ್ ತೆಗೆದು ಹಾಕೋದಕ್ಕೆ. ಅದನ್ನು ಫಸ್ಟ್ ಬರ್ಕೊತೀನಿ, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ನ ಆಮೇಲೆ ಕೊಡ್ತಾ ಬರ್ತೀನಿ. ಸೊ ಲೆಟ್ ಅಸ್ ಟೇಕ್ ಇನ್ಪುಟ್ ಈಸ್ ಆಫ್ J ಆ್ಯಂಡ್ K, ಔಟ್ಪುಟ್ ಈಸ್ ಆಫ್ Qn+1
and here it is of qn plus 1 bar. For the sake of understanding, I may have taken qn ಕೂಡ ತಗೊತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಫಸ್ಟು ಕ್ಲಾಕು 0 ಇರುತ್ತೆ, ಆಮೇಲೆ 4 ಕಂಡೀಷನ್ಸ್ ಅಲ್ಲಿ 1 1 1 ಕೊಡ್ತೀವಿ. ನಾವೀಗ ಅನಲೈಸ್ ಮಾಡ್ತಿರೋದು ಯಾವುದು ಅಂತ ಹೇಳಿದ್ರೆ j is equal to 1, k is equal to 1 when qn is of 0 and 1 ಗೆ ಅನಲೈಸ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಇನ್ವ್ಯಾಲಿಡ್ ಕಂಡೀಷನ್ ತೆಗೆದಾಕತ್ತಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತಾ ಇದೀವಿ ಈಗ ಅಷ್ಟೇನೆ. ಈಗ ಫಸ್ಟ್ ಏನಂತ ಅನ್ಕೋಣ, qn is equal to 0 ಇದೆ ಅಂತ ಅನ್ಕೋಣ. ಸೊ ಅಲ್ಲಿಗೆ ಇಲ್ಲಿ 0 ಸ್ಟೋರ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಏನು ಸ್ಟೋರ್ ಆಗಿರುತ್ತೆ 1. ಸೊ ಈ ಒಂದು 0 ಇಲ್ಲಿಗೆ ಫೀಡ್ ಆಗುತ್ತಲ್ವಾ ಅಲ್ಲಿ, ಹಾಗೆ ಈ ಒಂದು 1 ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಇನ್ಪುಟ್ ಪ್ರಕಾರ j is equal to 1 ಕೊಟ್ಟಿದ್ದೀವಿ, ಹಾಗೆ k ಕೂಡ ಏನು ವ್ಯಾಲ್ಯೂ ಕೊಟ್ಟಿದ್ದೀವಿ 1 ಕೊಟ್ಟಿದ್ದೀವಿ. ಸೊ ಕ್ಲಾಕ್ ಈಸ್ ಈಕ್ವಲ್ ಟು ಏನು ಕೊಡಬೇಕು 1. 1 ಇಂಟು 1 ಇಂಟು 1 ಎಷ್ಟು ಬರುತ್ತಪ್ಪ 1. 1 ಹೋಲ್ ಬಾರ್ ಅಂತ ಹೇಳಿದ್ರೆ 0. ಅಲ್ಲಿಗೆ ಎಸ್ ಬಾರ್ ವ್ಯಾಲ್ಯೂ ಏನು ಬರ್ತಾ ಇದೆ 0 ಬರ್ತಾ ಇದೆ. ನಾವು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಆರ್ ಬಾರ್ ಅಂತ ನೋಡೋಣ. 1 ಇಂಟು 1 ಇಂಟು 0 ಏನು ಬರುತ್ತೆ 0. 0 ಹೋಲ್ ಬಾರ್ ಇಸ್ ಆಫ್ 1. ಅಲ್ಲಿಗೆ ಆರ್ ಬಾರ್ ವ್ಯಾಲ್ಯೂ ಏನು ಬರ್ತಾ ಇದೆಯಪ್ಪ 1 ಬರ್ತಾ ಇದೆ ಅಂತ ಅರ್ಥ, ಹೌದಲ್ವಾ. ಈಗ ಅಬ್ಸರ್ವ್ ಮಾಡಿ, ಎಸ್ ಬಾರ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಆರ್ ಬಾರ್ ಈಸ್ ಈಕ್ವಲ್ ಟು 1. ಅಲ್ಲಿಗೆ ಎಸ್ ವ್ಯಾಲ್ಯೂ ಏನಾಗುತ್ತೆ ಆರ್ ವ್ಯಾಲ್ಯೂ ಏನಾಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು 1 ಬರಬೇಕು, ಆರ್ ಈಸ್ ಈಕ್ವಲ್ ಟು 0 ಬರಬೇಕು. ಈಗ ಯಾವ ಬಟನ್ ಪ್ರೆಸ್ ಮಾಡಿದ್ದೀನಿ ಅಂತ ಅರ್ಥ, ಸೆಟ್ ಬಟನ್ ಪ್ರೆಸ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಸೆಟ್ ಬಟನ್ ಪ್ರೆಸ್ ಮಾಡಿರೋದ್ರಿಂದ 0 ಇದ್ದಿದ್ದು ಏನಾಗುತ್ತೆ 1 ಆಗುತ್ತೆ, 1 ಇದ್ದಿದ್ದು ಏನಾಗುತ್ತೆ 0 ಆಗ್ತಾ ನೋಡಿ. 1 ಇದ್ದಿದ್ದು 0 ಆಯಿತು, 0 ಇದ್ದಿದ್ದು 1 ಆಯಿತು. ಈಗ ಮತ್ತೆ ಎಕ್ದಮ್ ಏನಾಗಬೇಕು, ಈ 1 ವಾಪಸ್ ಇಲ್ಲಿಗೆ ಫೀಡ್ ಆಯಿತು, ಈ 0 ವಾಪಸ್ ಇಲ್ಲಿಗೆ ಫೀಡ್ ಆಯಿತು. ಅಲ್ಲಿಗೆ 0 ಇಂಟು 1 ಇಂಟು 1 0. 0 ಹೋಲ್ ಬಾರ್ ಈಸ್ 1. ಸೊ ಎಸ್ ಬಾರ್ ಈಸ್ ಈಕ್ವಲ್ ಟು ಏನು ಬಂತು ಈ ಸಲ, ಹಾಂ ಎಸ್ ಬಾರ್ ಈಸ್ ಈಕ್ವಲ್ ಟು 1 ಬಂತು. ಇಲ್ಲಿಗೆ ಬರೋಣ, 1 ಇಂಟು 1 ಇಂಟು 1 1. 1 ಹೋಲ್ ಬಾರ್ 0, ಹೌದಲ್ವಾ. ಸೊ ಈಗ ಎಸ್ ಬಾರ್ ಈಸ್ ಈಕ್ವಲ್ ಟು 1 ಆಯಿತು, ಆರ್ ಬಾರ್ ಈಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೆ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 0, ಆರ್ ಈಸ್ ಈಕ್ವಲ್ ಟು 1. ಸೊ ಯಾವ ಬಟನ್ ಪ್ರೆಸ್ ಮಾಡಿದ್ದೀನಿ, ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ದೀನಿ. ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಸೊ ಔಟ್ಪುಟ್ ಈಸ್ ಆಫ್ 0 ಮತ್ತು 1 ಆಗುತ್ತೆ. ಮತ್ತೇನಾಯಿತು, ಈ 1 ಅಗೈನ್ ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ, ಸಾರಿ 0 ಇಲ್ಲಿಗೆ ಫೀಡ್ ಆಗುತ್ತೆ, 1 ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ. ಅಗೈನ್ ಔಟ್ಪುಟ್ ವಿಲ್ ಚೇಂಜಸ್ ಫ್ರಮ್ 0 ಟು 1 ಆ್ಯಂಡ್ 1 ಟು 0. ಇದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಟಾಗಲ್, ದಟ್ ಈಸ್ ಆಫ್ ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಕರಿತಾ ಹೋಗಬೇಕು. ಅಥವಾ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎ ಟಾಗಲ್ ಕಂಡೀಷನ್ ಅಂತ ಕರಿತಾ ಹೋಗ್ತೀರಾ. ಏನಿದು ಟಾಗಲ್ ಕಂಡೀಷನ್ನು, ಔಟ್ಪುಟ್ ವಿಲ್ ಚೇಂಜಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ 1 ಟು 0, 0 ಟು 1. ಅದನ್ನೇನಂತ ಕರಿಬೇಕು ಟಾಗಲ್ ಕಂಡೀಷನ್ ಅಂತ ಟಾಗಲ್ ಅಂತ ಹೇಳಿದ್ರೆ ಉಯ್ಯಾಲೆ ಅಂತ ಅರ್ಥ. ಸೊ ದೇರ್ ಫೋರ್ ಔಟ್ಪುಟ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ 1 1 0 0 ಬರ್ತಾ ಇಲ್ಲ. ನೋಡ್ಕೊಳ್ಳಿ, 1 ಇದ್ರೆ 0 ಇದೆ, 0 ಇದ್ರೆ 1 ಇದೆ, 1 ಇದ್ರೆ 0 ಇದೆ, ಇನ್ವರ್ಟ್ ಆಗ್ತಿದೆ ಅಲ್ವಾ ಅಲ್ಲಿ, ನಮ್ಗೆ ಅಷ್ಟೇ ಸಾಕು ಅಲ್ಲಿ. ಅಲ್ಲಿಗೆ ಈ ಇನ್ವ್ಯಾಲಿಡ್ ಕಂಡೀಷನ್ನ ತೆಗೆದು ಹಾಕ್ಬಿಟ್ಟು ಇಲ್ಲಿ ರೆಪ್ರೆಸೆಂಟೇಷನ್ ಏನು ತಗೊತೀನಿ, ಔಟ್ಪುಟ್ ಚೇಂಜಸ್ ಫ್ರಮ್ 0 ಟು 1 ಇಲ್ಲಿ ಚೇಂಜ್ ಆದರೆ ಇಟ್ ವಿಲ್ ಚೇಂಜಸ್ ಫ್ರಮ್ 1 ಟು 0 ಚೇಂಜ್ ಆಗ್ತಾ ಹೋಗುತ್ತೆ. ಈ ಒಂದು ಕಂಡೀಷನ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಟಾಗಲ್ ಕಂಡೀಷನ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ನೀವು ಇದೇ ರೀತಿ ಬೇಕಾದರೆ ಈಗ QN ನಾನು 0 ತೊಗೊಂಡು ಅಸಂಪ್ಷನ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಏನು ಮಾಡ್ಬೋದು 1 ತೊಗೊಂಡು ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗಿ. ಓಕೆ, ಪ್ರಾಕ್ಟೀಸ್ ಮಾಡಿ 100% ಯೂಸ್ ಆಗ್ತಾ ಹೋಗುತ್ತೆ ನಿಮಗೆ. ಈಗ ಸೊ ಅಲ್ಲಿಗೆ ಟಾಗಲ್ ಕಂಡೀಷನ್ ತೆಗೆದು ಹಾಕಿದ್ವಿ ಅಲ್ವಾ ಅಲ್ಲಿ, ಸಾರಿ ಇನ್ವ್ಯಾಲಿಡ್ ಕಂಡೀಷನ್ ತೆಗೆದು ಹಾಕ್ಬಿಟ್ಟು ಜಸ್ಟ್ ಏನು ರೀಪ್ಲೇಸ್ ಮಾಡಿದ್ವಿ ನಾವು ಟಾಗಲ್ ಕಂಡೀಷನ್ ರೀಪ್ಲೇಸ್ ಮಾಡ್ಕೊತಾ ಹೋಗಿದ್ದೀವಿ. ಇನ್ನು ಮಿಕ್ಕಿದ ಸರ್ಕ್ಯೂಟಿಗೆ ಬರೋಣ ಆ್ಯಸ್ ಇಟ್ ಈಸು. ಸೊ ಈಗ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇನ್ಪುಟ್ಸ್, ಸೊ ಕ್ಲಾಕ್ ಇಲ್ಲಿ 0 ಮಾಡ್ತಿದ್ದಂಗೆ ಎಸ್ ಬಾರ್ ಈಸ್ ಈಕ್ವಲ್ ಟು 1 ಬರುತ್ತೆ, ಆರ್ ಬಾರ್ ಈಸ್ ಈಕ್ವಲ್ ಟು 1 ಬರುತ್ತೆ. ಸೊ ಔಟ್ಪುಟ್ ವಿಲ್ ಬಿ ಆಫ್ QN ಮತ್ತು QN ಬಾರೇ ಬರಬೇಕು. ಇನ್ಪುಟ್ಟು 0 0 ಕೊಡ್ತೀನಿ, ಆವಾಗಲೂ ಕೂಡ ಏನು ಬರುತ್ತೆ QN ಮತ್ತು QN ಬಾರೇ ಬರ್ತಾ ಹೋಗುತ್ತೆ. ಓಕೆನಾ. ಈಗ 0 1 ಕೊಡ್ತೀನಿ, 1 0 ಕೊಡ್ತೀನಿ, ಒಂದಕ್ಕೆ ಮಾತ್ರ ಅನಲೈಸೇಷನ್ ನಾನು ಮಾಡ್ತೀನಿ, ಇನ್ನೆಲ್ಲದಕ್ಕೂ ನೀವೇ ಮಾಡ್ಕೊತಾ ಹೋಗಬೇಕು. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಫಸ್ಟ್ ಅಸಂಪ್ಷನ್ ತಗೊತಾ ಇದ್ದೀನಿ QN ಇಸ್ ಈಕ್ವಲ್ ಟು 0 ಅಂತ ಅಸಂಪ್ಷನ್ ತಗೊತಾ ಇದ್ದೀನಿ. ಆವಾಗ ಎಸ್ ಬಾರ್ ಮತ್ತು ಆರ್ ಬಾರ್ ವ್ಯಾಲ್ಯೂ ಏನಾಗುತ್ತೆ, ಅದೇ ಟೈಮಲ್ಲಿ ಎಸ್ ಮತ್ತು ಆರ್ ವ್ಯಾಲ್ಯೂ ಏನಿರುತ್ತೆ ಅಂತ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಓಕೆನಾ. ಸೊ ಅಟ್ ದಿ ಸೇಮ್ ಟೈಮ್ ನನಗೆ ಇನ್ನೊಂದು ವ್ಯಾಲ್ಯೂ ಯಾವ್ದು ಬೇಕು, QN+1 ಬೇಕು, QN+1 ಬಾರ್ ಕೂಡ ಬೇಕು, ಹೌದಲ್ವಾ.
ಸೊ ಈ ವ್ಯಾಲ್ಯೂಸ್ನ ಈಗ ಅನಲೈಸ್ ಮಾಡ್ಕೊತಾ ಹೋಗಬೇಕು. ಸೊ ಫಸ್ಟ್ ಯಾವ್ದು ತೊಗೊಂಡಿದ್ದೀನಿ ಈಗ ಕ್ಯೂ ಎನ್ ಇಸ್ ಈಕ್ವಲ್ ಟು 0. ಓಕೆ, ಸೊ ಹಿಯರ್ 0 ವ್ಯಾಲ್ಯೂ ಇಲ್ಲಿ ಸ್ಟೋರ್ ಆಗಿರುತ್ತೆ, 1 ವ್ಯಾಲ್ಯೂ ಇಲ್ಲಿ ಸ್ಟೋರ್ ಆಗಿರುತ್ತೆ. 0 ಇಲ್ಲಿಗೆ ಫೀಡ್ ಆಗುತ್ತೆ ಅಲ್ವಾ ಅಲ್ಲಿ, ಹಾಗೆ 1 ಕೂಡ ಇಲ್ಲಿಗೆ ಫೀಡ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದೀನಿ, ಜೆ ಇಸ್ ಈಕ್ವಲ್ ಟು 0 ಆ್ಯಂಡ್ ಕೆ ಇಸ್ ಈಕ್ವಲ್ ಟು 1 ವೆರಸ್ ಕ್ಲಾಕ್ ಇಸ್ ಈಕ್ವಲ್ ಟು 1. ಇಟ್ ಈಸ್ ಅ ಫಿಕ್ಸೆಡ್. ಈ 3 ಫಿಕ್ಸೆಡು, ಏನು ಕೂಡ ಚೇಂಜ್ ಇಲ್ಲ. ಅಬ್ಸರ್ವ್ ಮಾಡ್ರಪ್ಪ, ಈಗ 1 ಇಂಟು 0 ಇಂಟು 1 ಇಟ್ ಈಸ್ ಆಫ್ 0. 0 ಹೋಲ್ ಬಾರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0. ಅಲ್ಲಿಗೆ ಎಸ್ ಬಾರ್ ವ್ಯಾಲ್ಯೂ ಏನು ಬಂತು, 0. ಕೆಳಗಡೆ ಬರೋಣ, 1 ಇಂಟು 0 ಇಂಟು 1 0. 0 ಹೋಲ್ ಬಾರ್, 0 ಹೋಲ್ ಬಾರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1 ಅಂತ ಅರ್ಥ, ಹೌದಲ್ವಾ? ಸೊ 1 ಇಂಟು 0 ಇಂಟು 1 0. 0 ಹೋಲ್ ಬಾರ್ ಈಸ್ ಆಫ್ 1, ಸಾರಿ. ಸೊ ಇಲ್ಲಿ ಏನು ಬರುತ್ತೆ, 1 ಬರ್ತಾ ಹೋಗುತ್ತೆ. ಓಕೆನಾ? ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ, 0 ಇಲ್ಲಿಗೆ ಫೀಡ್ ಆಯಿತು, 1 ಇಲ್ಲಿಗೆ ಫೀಡ್ ಆಯಿತು. 1 ಇಂಟು 0 ಇಂಟು 1 0. 0 ಹೋಲ್ ಬಾರ್ ಈಸ್ ಆಫ್ 1. ಸೊ ಎಸ್ ಬಾರ್ ಈಸ್ ಈಕ್ವಲ್ ಟು 1 ಬಂತು. ನೆಕ್ಸ್ಟ್ ಆರ್ ಬಾರ್ ಜಾಗದಲ್ಲಿ ಏನು ಬರುತ್ತೆ ಈಗ, 1 ಇಂಟು 1 ಇಂಟು 0 0. 0 ಹೋಲ್ ಬಾರ್ ಈಸ್ ಆಫ್ 1. ಸೊ ಇಫ್ ಎಸ್ ಬಾರ್ ಆರ್ ಬಾರ್ ಈಸ್ ಈಕ್ವಲ್ ಟು 1 1 ಆಯಿತು ಅಂತ ಹೇಳಿದ್ರೆ ಎಸ್ ಇಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ಏನು ಬರಬೇಕು, 0. ಇಫ್ ಎಸ್ ಇಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಔಟ್ಪುಟ್ಟು ಕ್ಯೂ ಎನ್ ಬರ್ತಾ ಅಂದರೆ ಕ್ಯೂ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಕ್ಯೂ ಎನ್ ಬರ್ತಾ ಹೋಗುತ್ತೆ. ಗೊತ್ತಿದೆ ಅಲ್ವಾ? ಅಂದರೆ ನೋ ಚೇಂಜ್ ಅಂತ ಕರಿತಾವೆ, ನೋ ಚೇಂಜ್ ಅಂತ ಬರ್ದ್ಬೋಣ. ಓಕೆ, ಸೊ ಇಟ್ ಈಸ್ ಆಫ್ ನೋ ಚೇಂಜ್ ವ್ಯಾಲ್ಯೂ ಬರುತ್ತೆ. ನೋ ಚೇಂಜ್ ಅಂತ ಹೇಳಿದ್ರೆ 0 ಇದ್ದರೆ 0ನೇ ಬರಬೇಕು ಅಂತ ಅರ್ಥ. ಸೊ ಕ್ಯೂ ಎನ್ ಪ್ಲಸ್ 1 ಬಾರ್ ಏನಾಗುತ್ತೆ, 1 ಆಗಿರುತ್ತೆ. ಈಗ ನೆಕ್ಸ್ಟ್ ಅನಲೈಸೇಷನ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ಕ್ಯೂ ಎನ್ ಇಸ್ ಈಕ್ವಲ್ ಟು 1 ಸ್ಟೋರ್ ಆಗಿದೆ, ಇಲ್ಲಿ 0 ಸ್ಟೋರ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಈ 1 ಇಲ್ಲಿಗೆ ಫೀಡ್ ಆಯಿತು, ಈ 0 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಈಗ ನೋಡಿ, 0 ಇಂಟು 0 ಇಂಟು 1 ಏನು ಬರುತ್ತೆ, 0. 0 ಹೋಲ್ ಬಾರ್ 1. ಸೊ ಅಲ್ಲಿಗೆ ಎಸ್ ಬಾರ್ ಇಸ್ ಈಕ್ವಲ್ ಟು 1 ಬಂತು. ಇಲ್ಲಿಗೆ ಬರೋಣ. ಸೊ ಕ್ಯೂ ಎನ್ ಇಸ್ ಈಕ್ವಲ್ ಟು ಏನು ಅಸಂಪ್ಷನ್ ತೊಗೊಂಡಿದ್ದೀವಿ, 1 ಅಸಂಪ್ಷನ್ ತೊಗೊಂಡಿದ್ದೀವಿ. 1 ಇಂಟು 1 ಇಂಟು 1 ಇಟ್ ಈಸ್ ಅ 1. 1 ಹೋಲ್ ಬಾರ್ 0. ಅಲ್ಲಿಗೆ ಆರ್ ಬಾರ್ ಈಸ್ ಈಕ್ವಲ್ ಟು ಎಸ್ ಬಂತು, 0 ಬಂತು. ಇದು ಇನ್ವರ್ಷನ್ ಉಲ್ಟಾ ಬರೋಣ ಅಂದರೆ 0 ಮತ್ತು 1 ಆಗುತ್ತೆ. ಈಗ ಥಿಂಕ್ ಮಾಡಿ, ಯಾವ ಬಟನ್ ಪ್ರೆಸ್ ಮಾಡಿದ್ದೀನಿ, ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ದೀನಿ. ರೀಸೆಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಔಟ್ಪುಟ್ ಏನಾಗುತ್ತೆ, 0 ಆಗುತ್ತೆ. 0 ಇನ್ವರ್ಷನ್ ಅಂತ ಹೇಳಿದ್ರೆ 1. ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ವ್ಯಾಲ್ಯೂ 0 ಆದರೂ ಇರಲಿ 1 ಆದರೂ ಇರಲಿ, ಪ್ರೆಸೆಂಟ್ ಸ್ಟೇಟ್ ಮಾತ್ರ ಏನಾಗ್ತಾ ಇದೆ, 0 ಮತ್ತು 1 ಬರ್ತಾ ಇದೆ. ಸೊ ಅಲ್ಲಿಗೆ ನಾನು ಈ ಜಾಗದಲ್ಲಿ 0 1 ಅಂತ ಬರಿತೀನಿ. ಹಾಗೆ ಇಲ್ಲೇನು ಬರಿಬೋದು, 1 0 ಅಂತ ಬರಿಬೋದು. ದಿಸ್ ಈಸ್ ದಿ ಟ್ರುತ್ ಟೇಬಲ್. ಓಕೆ, ಸೊ ಈ ಎರಡು ವ್ಯಾಲ್ಯೂಸ್ಗೆ ಏನು ಕಂಡೀಷನ್ಸ್ನ ಹಾಕೊಂತೀರಾ, ದಿಸ್ ಈಸ್ ಆಫ್ ಎ ನೋ ಚೇಂಜ್ ಕಂಡೀಷನ್ ಅಥವಾ ಪ್ರೀವಿಯಸ್ ಸ್ಟೇಟ್ ಅಂತ ಬರಿಬೇಕು. ಇದಕ್ಕೇನಂತ ಬರಿಬೇಕು, ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ರೀಸೆಟ್ ಸ್ಟೇಟ್ ಅಥವಾ ರೀಸೆಟ್ ಕಂಡೀಷನ್. ದಿಸ್ ಒನ್ ಈಸ್ ಆಫ್ ಎ ಸೆಟ್ ಕಂಡೀಷನ್. ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನೇ ನಾವು ಟ್ರುತ್ ಟೇಬಲ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಸೊ ಫಸ್ಟು ಬ್ಲಾಕ್ ಡಯಾಗ್ರಾಮನ್ನು ಹಾಕ್ತೀರಾ. ಸೊ ಬ್ಲಾಕ್ ಡಯಾಗ್ರಾಮ್ ಕನ್ಸಿಸ್ಟ್ ಆಫ್ ಏನು, 3 ಇನ್ಪುಟ್ಸ್. ಯಾವುದ್ಯಾವುದು, ಇಟ್ ಈಸ್ ಆಫ್ ಜೆ, ಕೆ ಆ್ಯಂಡ್ ಕ್ಲಾಕ್ ಸಿಗ್ನಲ್ ಆ್ಯಂಡ್ 2 ಔಟ್ಪುಟ್ಸ್. ಯಾವುದ್ಯಾವುದು, ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಅಂತ ಕರಿತಾ ಹೋಗ್ತೀರಾ. ದಿಸ್ ಈಸ್ ಆಫ್ ಎನ್ ಟ್ರುತ್ ಟೇಬಲ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಟ್ರುತ್ ಟೇಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಮೇಯ್ನು ಜೆ ಕೆ ಫ್ಲಿಪ್ ಫ್ಲಾಪ್ನ ಏನಕ್ಕೆ ಕಂಡುಹಿಡ್ಕೊಂಡಿದ್ದು ನಾವು, ಟು ಎಲಿಮಿನೇಟ್ ದಿ ಇನ್ವ್ಯಾಲಿಡ್ ಕಂಡೀಷನ್ ದಟ್ ಆರ್ ಅರೈವ್ಡ್ ಇನ್ ದಿ ಆರ್ ಎಸ್ ಫ್ಲಿಪ್ ಫ್ಲಾಪ್. ಅದಕ್ಕೋಸ್ಕರ ಏನನ್ನ ಕಂಡುಹಿಡ್ಕೊಂಡ್ವಿ, ಜೆ ಕೆ ಫ್ಲಿಪ್ ಫ್ಲಾಪ್ನ ಕಂಡುಹಿಡ್ಕೊತಾ ಹೋದ್ವಿ. ನೋಡ್ಕೊಳ್ಳಿ, ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದೀವಿ, ಟ್ರುತ್ ಟೇಬಲ್ನ ಕೊಟ್ಟಿದ್ದೀವಿ, ಹಾಗೆ ಬ್ಲಾಕ್ ಡಯಾಗ್ರಾಮ್ನು ಕೊಟ್ಟಿದ್ದೀವಿ. ಎಸ್ ಆರ್ ಫ್ಲಿಪ್ ಫ್ಲಾಪ್ನ ಇಂದ ಜೆ ಕೆ ಫ್ಲಿಪ್ ಫ್ಲಾಪಿಗೆ ಹ್ಯಾಕ್ ಕನ್ವರ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಗೊತ್ತಾಗಿದೆ ಅಲ್ವಾ ಅಲ್ಲಿ? ಸೊ ಎಕ್ಸ್ಪ್ಲನೇಷನ್ ಬರೆದ್ರೆ ಯಾವ ರೀತಿ ಬರೀಬೇಕು, ಕನ್ಸಿಡರ್ ದಿ ಬ್ಲಾಕ್ ಡಯಾಗ್ರಾಮ್ ವೇರ್ ಇಟ್ ಕನ್ಸಿಸ್ಟ್ ಆಫ್ ಎನ್ 3 ಇನ್ಪುಟ್ಸ್ ಜೆ, ಕೆ ಆ್ಯಂಡ್ ಕ್ಲಾಕ್ ಆ್ಯಂಡ್ 2 ಔಟ್ಪುಟ್ಸ್. ಸೊ 2 ಔಟ್ಪುಟ್ಸ್ನ ರೆಪ್ರೆಸೆಂಟೇಷನ್ ಯಾವ್ದು ಮಾಡ್ಕೊತೀರಪ್ಪ, ಇಟ್ ಈಸ್ ಆಫ್ ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಅಂತ ಕರಿತಾ ಹೋಗಬೇಕು. ಹೌದಲ್ವಾ? ಹಾಗೆ ದಿಸ್ ಈಸ್ ಆಫ್ ಎ ಸರ್ಕ್ಯೂಟ್ ಸಿಂಬಲ್ ಆಫ್ ಜೆ ಕೆ ಫ್ಲಿಪ್ ಫ್ಲಾಪ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಟ್ರುತ್ ಟೇಬಲ್. ಸೊ ಎಕ್ಸ್ಪ್ಲನೇಷನ್ ಏನು ಬರೀತಾ ಹೋಗ್ತೀರಾ, ಕೇಸ್ ನಂಬರ್ 1 that is of clock is equal to 0 irrespective of any of the inputs, output is said to be follows the previous output, that is of no change condition. Next clock is equal to 1. ಅದರಲ್ಲಿ ಕೇಸ್ 1ಗೆ ಬಂದ್ವಿ ಅಂತ ಹೇಳಿದ್ರೆ ನೀವು, ಸೊ j is equal to 0, k is equal to 0, the output will follows the
ಪ್ರೀವಿಯಸ್ ಔಟ್ಪುಟ್, ದಟ್ ಈಸ್ ಆಫ್ ನೋ ಚೇಂಜ್ ಕಂಡೀಷನ್ ಅಂತ ಕರಿತೀರಾ. ನೆಕ್ಸ್ಟ್ ಜೆ ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು 1, ದೆನ್ ಕ್ಯೂ ಎನ್ ಪ್ಲಸ್ 1 ಬಾರ್ ಕ್ಯೂ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಆಗ್ತಾ ಹೋಗುತ್ತೆ. ಹೌದಲ್ವಾ? ಸೊ ಇದನ್ನು ಏನಂತ ಕರಿತೀರಾ? ರೀಸೆಟ್ ಕಂಡೀಷನ್ ಅಂತ ಕರಿತಾ ಹೋಗಬೇಕು. ಜೆ ಇಸ್ ಈಕ್ವಲ್ ಟು 1, ಕೆ ಇಸ್ ಈಕ್ವಲ್ ಟು 0, ಅವಾಗ ಏನಂತ ಕರಿತೀರಾ ಅದನ್ನು? ವೆರ್ ಕ್ಯೂ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಇಸ್ ಈಕ್ವಲ್ ಟು 0, ದಿಸ್ ಕಂಡೀಷನ್ ಈಸ್ ನೋನ್ ಆಸ್ ಸೆಟ್ ಕಂಡೀಷನ್. So when clock is equal to 1, J is equal to 1, K is equal to 1, the output will get toggle from 0 to 1 and Qn plus 1 bar is equal to 1 to 0, and this condition is known as toggling condition. ಅರ್ಥ ಆಗಿದೆ ಅಲ್ವಾ? ಇಟ್ಸ್ ವೆರಿ ಸಿಂಪಲ್. ಇಷ್ಟನ್ನ ಬರೆದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಓಕೆ, ಸೊ ಮೇನ್ ಜೆ ಕೆ ಫ್ಲಿಪ್ ಫ್ಲಾಪ್ ಕಂಡಿಡ್ದಿದ್ದು ಎಸ್ ಆರ್ ಫ್ಲಿಪ್ ಫ್ಲಾಪ್ನಲ್ಲಿರುವಂಥ ಒಂದು ಇನ್ವ್ಯಾಲಿಡ್ ಕಂಡೀಷನ್ನ ತೆಗೆದು ಹಾಕಲಿಕ್ಕೆ ನಾವು ಏನು ಕಂಡಿತೀವಿ? ಜೆ ಕೆ ಫ್ಲಿಪ್ ಫ್ಲಾಪ್ನ ಕಂಡಿತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಯಾವ್ದು ನೋಡೋಣ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಟಿ ಫ್ಲಿಪ್ ಫ್ಲಾಪ್. ಓಕೆ, ಸೊ ಇಟ್ಸ್ ಆಲ್ಸೋ ವೆರಿ ಸಿಂಪಲ್. ಸೊ ಅಬ್ಸರ್ವ್ ಮಾಡಿ. ಸೊ ಲೆಟ್ ಅಸ್ ಹಿಯರ್ ಕನ್ಸಿಡರ್ ಜೆ ಕೆ ಫ್ಲಿಪ್ ಫ್ಲಾಪ್ನ ಮಾತ್ರ ಕನ್ಸಿಡರ್ ಮಾಡೋಣ. ಸೊ ಲೆಟ್ the input here it is of J and here the input is of K. Okay, so ಒಂದು J input ಇದೆ, ಇನ್ನೊಂದು K input ಇದೆ. ಅದರಲ್ಲಿ ಕ್ಲಾಕ್ ಇನ್ಪುಟ್ನ ಕೊಡ್ತಾ ಬಂದಿದ್ದೀವಿ. ಸೊ ದಿಸ್ ಒನ್ ಈಸ್ ಆಫ್ ಯಾವುದನ್ನಕ್ಕಂತ ಕನ್ಸಿಡರ್ ಮಾಡಬೇಕು? ಜೆ ಕೆ ಫ್ಲಿಪ್ ಫ್ಲಾಪ್. ಸೊ ಔಟ್ಪುಟ್ ರೆಪ್ರೆಸೆಂಟೇಷನ್ ಇಟ್ ಈಸ್ ಆಫ್ ಎ ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್. ಸೊ ನಾವೀಗ ಯಾವ್ದು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಟಿ ಫ್ಲಿಪ್ ಫ್ಲಾಪ್ ಆರ್ ಟಾಗಲ್ ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗಬೇಕು. ಸೊ ಏನಾಗಬೇಕು? ಟಾಗಲ್ ಆಗಬೇಕು ಅಂತ ಹೇಳಿದ್ರೆ ಕಂಡೀಷನ್ ಏನು? ವೆನ್ ಜೆ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು 1 ಆದಾಗ ಮಾತ್ರ ಟಾಗಲಿಂಗ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ? ಜೆ ಮತ್ತು ಕೆ ಎರಡೂ ಇನ್ಪುಟ್ಸ್ಗಳನ್ನು ಈ ರೀತಿ ಶಾರ್ಟ್ ಮಾಡಿ ಒಂದು ಇನ್ಪುಟ್ ಆಗಿ ತಗೊತೀನಿ. ಆ ವ್ಯಾಲ್ಯೂ ಅಂತ ಕರಿತೀನಿ ಅಂತ ಹೇಳಿದ್ರೆ ಟಿ ಅಂತ ಕರಿತಾ ಹೋಗ್ತೀವಿ. ಈಗ ಸೊ ಈ ಇಷ್ಟು ಸೇರಿ ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ಟಾಗಲ್ ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ಹೌ ಮೆನಿ ಇನ್ಪುಟ್ಸ್ ಆರ್ ದೇರ್? 2 ಇನ್ಪುಟ್ಸ್. ಯಾವುದಪ್ಪ ಇದು ಇನ್ಪುಟ್ಸು? ದಟ್ ಈಸ್ ಆಫ್ ಟಿ ಆ್ಯಂಡ್ ಸೆಕೆಂಡ್ ಒನ್ ಇಟ್ ಈಸ್ ಆಫ್ ಎ ಕ್ಲಾಕ್. ಹೌ ಮೆನಿ ಔಟ್ಪುಟ್ಸ್ ಆರ್ ದೇರ್? 2 outputs. One it is of Qn plus 1 and another one it is of Qn plus 1 bar. So clock is equal to 0 ಕೊಡ್ತೀನಿ. ಟಿ ಏನಾದರೂ ಕೊಡಪ್ಪ ನೀನು. ಸೊ ಔಟ್ಪುಟ್ಟು ಕ್ಯೂ ಮತ್ತು ಕ್ಯೂ ಎನ್ ಬಾರೇ ಬರುತ್ತೆ. ಕ್ಲಾಕ್ ಈಸ್ ಈಕ್ವಲ್ ಟು 1 ಕೊಡ್ತೀನಿ. ಆವಾಗ ಟಿ ಈಸ್ ಈಕ್ವಲ್ ಟು 1 ಸಲ 0 ಕೊಟ್ಟೆ. ಥಿಂಕ್ ಮಾಡಿ, ಟಿ ಈಸ್ ಈಕ್ವಲ್ ಟು 0 ಕೊಟ್ಟಾಗ ಎರಡೂ ಕಡೆನೂ 0 ಮತ್ತು 0ನೇ ಹೋಗುತ್ತೆ ಅಲ್ವಾ? ಇಫ್ ಜೆ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು 0 ಆಯಿತು ಅಂತ ಹೇಳಿದ್ರೆ ದಟ್ ಈಸ್ ಆಫ್ ನೋ ಚೇಂಜ್, ದಟ್ ಈಸ್ ಆಫ್ ಕ್ಯೂ ಎನ್ ಮತ್ತು ಕ್ಯೂ ಎನ್ ಬಾರೇ ಬರುತ್ತೆ. ಈಗ ಟಿ ಇಸ್ ಈಕ್ವಲ್ ಟು 1 ಕೊಡೋಣ. 1 ಕೊಟ್ಟಿದ ತಕ್ಷಣ 0 ಇಂದ ಇಲ್ಲಿಗೆ ಹೋಗಬೇಕು, 1ಗೆ ಹೋಗಬೇಕು. 1 ಇದ್ರೆ ಎಲ್ಲಿಗೆ ಹೋಗುತ್ತೆ? 0ಗೆ ಹೋಗ್ತಾ ಹೋಗುತ್ತೆ. ದೇರ್ ಫೋರ್ ದಿಸ್ ಒನ್ ಯು ವಿಲ್ ಕಾಲ್ ಇಟ್ ಆಸ್ ಎ ನೋ ಚೇಂಜ್ ಸ್ಟೇಟ್, ವೇರ್ ಆಸ್ ದಿಸ್ ಒನ್ ಯು ವಿಲ್ ಕಾಲ್ ಇಟ್ ಆಸ್ ಎ ಟಾಗಲ್ ಸ್ಟೇಟ್ ಅಥವಾ ಟಾಗ್ಲಿಂಗ್ ಕಂಡೀಷನ್ ಅಂತ ಕರಿತೀರಾ. ದಿಸ್ ಈಸ್ ಆಫ್ ಎ ಟಾಗಲ್ ಫ್ಲಿಪ್ ಫ್ಲಾಪ್. ಸೊ ಟು ಕನ್ವರ್ಟ್ ಫ್ರಮ್ ಜೆ ಕೆ ಫ್ಲಿಪ್ ಫ್ಲಾಪ್ ಇಂಟು ಟಾಗಲ್ ಫ್ಲಿಪ್ ಫ್ಲಾಪ್, ಜಸ್ಟ್ ಶಾರ್ಟ್ 2 inputs of ಯಾವುದು? ಜೆ ಆ್ಯಂಡ್ ಕೆ ಫ್ಲಿಪ್ ಫ್ಲಾಪ್ ಆ್ಯಂಡ್ ಅಪ್ಲೈಡ್ ಟು ಪ್ಲಸ್ ವಿ ಸಿ ಸಿ. ಆವಾಗ ಎಲ್ಲಿಗೆ ಅಥವಾ 1 ಅಂತ ಹೇಳಿದ್ರೆ ಪ್ಲಸ್ ವಿ ಸಿ ಸಿ ಅಂತ ಅರ್ಥ. ದೇರ್ ಫೋರ್ ಇಟ್ ವಿಲ್ ಕನ್ವರ್ಟ್ ಫ್ರಮ್ 0 to 1 ಆ್ಯಂಡ್ 1 to 0. ಅದನ್ನೇ ಅಂತ ಕರಿತೀವಿ ಟಾಗಲ್ ಫ್ಲಿಪ್ ಫ್ಲಾಪ್ ಅಥವಾ ಟಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ಟಿ ಫ್ಲಿಪ್ ಫ್ಲಾಪ್ ಈಸ್ ಆಲ್ಸೋ ನೋನ್ ಆಸ್ ಟಾಗಲ್ ಫ್ಲಿಪ್ ಫ್ಲಾಪ್. ಇಟ್ ಈಸ್ ಎ ಮಾಡಿಫಿಕೇಶನ್ ಆಫ್ ದಿ ಜೆ ಕೆ ಫ್ಲಿಪ್ ಫ್ಲಾಪ್. ದಿ ಟಿ ಫ್ಲಿಪ್ ಫ್ಲಾಪ್ ಈಸ್ ಒಬ್ಟೈನ್ಡ್ ಬೈ from a JK flip flop by connecting both ಯಾವುದಪ್ಪ ಅದು? both the inputs of JK together. When t is equal to 0 and jk is equal to 0, hence there is no change in the output. ಹೇಳ್ಕೊಟ್ಟೆ ಅಲ್ವಾ ಅಲ್ಲಿ? ನೆಕ್ಸ್ಟ್ when t is equal to 1, j is equal to k is equal to 0 ಆದಾಗ ಔಟ್ಪುಟ್ ಟಾಗಲ್ ಆಗ್ತಾ ಹೋಗುತ್ತೆ and the truth table is as shown in the figure. ಸೊ ಶೋನ್ ಅಂತ ಹೇಳಬೇಕು. ಸೊ ಇಲ್ಲಿ ಕ್ಲಾಕ್ ಈಸ್ ಈಕ್ವಲ್ ಟು 0 ಒಂದು ಕೊಟ್ಟಾಗ ಸೊ ಔಟ್ಪುಟ್ ಕ್ಯೂ ಎನ್ ಮತ್ತು ಕ್ಯೂ ಎನ್ ಆಗಿ ಇರುತ್ತೆ. ಓಕೆ, ಸೊ ಟಿನ ಏನಂತ ತೊಗೊಬೇಕು? ಯು ಹ್ಯಾವ್ ಟು ಕಾಲ್ ದಟ್ ಈಸ್ ಆಫ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇನ್ಪುಟ್ಸ್. ಸೊ ಔಟ್ಪುಟ್ ವಿಲ್ ಫಾಲೋಸ್ ದಿ
ಪ್ರೀವಿಯಸ್ ಇನ್ಪುಟ್ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಎರಡನ್ನು ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ನೋ ಚೇಂಜ್ ಕಂಡೀಷನ್. ಹಾಗೆ ಇದನ್ನ ಅಂತ ಕರಿಬೇಕು, ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ಟಾಗ್ಲಿಂಗ್ ಕಂಡೀಷನ್ ಅಂತ ಕರಿತಾ ಹೋಗ್ತೀರಾ. ಬಟ್ ಟಾಗಲ್ ಕಂಡೀಷನ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ 0 to 1 ಅಂತ ಬರಿತಾ ಹೋಗಿ. ಗೊತ್ತಾಗಿದೆ ಅಲ್ವಾ? ಓಕೆ. ಸೊ ನಿಮ್ಗೆ ಈಗ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ನ ಕೇಳ್ತಾನೆ. ಏನು? ಹೌ ಟು ಕನ್ವರ್ಟ್ ದಿ SR ಫ್ಲಿಪ್ ಫ್ಲಾಪ್ ಇಂಟು JK ಫ್ಲಿಪ್ ಫ್ಲಾಪ್. ಓಕೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತ ಅಲ್ವಾ? ಸೊ ದಿಸ್ ಇಸ್ ಆಫ್ ಎನ್ SR ಫ್ಲಿಪ್ ಫ್ಲಾಪ್. ಸೊ ಇನ್ಪುಟ್ಟು S ಮತ್ತು R ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಆ್ಯಂಡ್ ಗೇಟ್ನ ಉಪಯೋಗಿಸ್ತಾ ಹೋಗ್ತೀರಾ. J ಮತ್ತು K ಇನ್ಪುಟ್ಸ್ ಆಗಿರುತ್ತೆ. ಸೊ ಫೀಡ್ಬ್ಯಾಕ್ನ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು ನಾವು. ಓಕೆ. ಸೊ ನಾವು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸ್ಬೇಕಾದ್ರೆ ಅಲ್ಲಿ 3 ಇನ್ಪುಟ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, 2 ಇನ್ಪುಟ್ ಆ್ಯಂಡ್ ಗೇಟ್ನ ಕನ್ಸಿಡರ್ ಮಾಡ್ತಾ ಹೋಗಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ. ಹೆಚ್ಚಿಗೆ ಡಿಫ್ರೆನ್ಸ್ ಇಲ್ಲ. 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾನೆ, ಹೌ ಟು ಕನ್ವರ್ಟ್ ಫ್ರಮ್ SR ಫ್ಲಿಪ್ ಫ್ಲಾಪ್ ಇಂಟು JK ಫ್ಲಿಪ್ ಫ್ಲಾಪ್. ಓಕೆ. ಸೊ ಈ ಪಾರ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡಿದ್ದಾರೆ, ದಿಸ್ ಈಸ್ ಆಫ್ ಎನ್ SR ಫ್ಲಿಪ್ ಫ್ಲಾಪ್. ಸೊ ಇಷ್ಟು SR ಫ್ಲಿಪ್ ಫ್ಲಾಪ್ ನಮಗಿರೋವಂಥದ್ದು. ಆ SR ಫ್ಲಿಪ್ ಫ್ಲಾಪ್ಗೆ ಏನು ಕನೆಕ್ಟ್ ಮಾಡಬೇಕು, 2 ಆ್ಯಂಡ್ ಗೇಟ್ಸ್ನ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು. ಒನ್ ಆಫ್ ದಿ ಇನ್ಪುಟ್ನ ಏನು ಮಾಡ್ತಾ ಹೋಗ್ತೀರಾ, ಫೀಡ್ಬ್ಯಾಕ್ನ ತಗೊತಾ ಹೋಗ್ತೀರಾ. ಅನದರ್ ಇನ್ಪುಟ್ಸು J ಮತ್ತು K ಇನ್ಪುಟ್ಸ್ ಆಗಿ ಇರುತ್ತೆ. ಓಕೆ. ನೆಕ್ಸ್ಟ್, ಹೌ ಟು ಕನ್ವರ್ಟ್ ಫ್ರಮ್ JK ಫ್ಲಿಪ್ ಫ್ಲಾಪ್ ಇಂಟು T ಫ್ಲಿಪ್ ಫ್ಲಾಪ್ ಅಂತ ಹೇಳಿದ್ರೆ, ಸೊ JK ಫ್ಲಿಪ್ ಫ್ಲಾಪ್ನ 2 ಇನ್ಪುಟ್ಸ್ನ ಏನು ಮಾಡಬೇಕು, ಶಾರ್ಟ್ ಮಾಡಬೇಕು. ಶಾರ್ಟ್ ಮಾಡಿ ಒಂದು ಇನ್ಪುಟ್ ಆಗಿ ತಗೊತಾ ಹೋಗ್ತೀರಾ. ಅದನ್ನೇ ಅಂತ ಕರಿಬೇಕು ನೀವು, T ಫ್ಲಿಪ್ ಫ್ಲಾಪ್ ಅಂತ ಕರಿತಾ ಹೋಗಬೇಕು. 1 ಮಾರ್ಕಿಗಿಲ್ಲ, 2 ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳ್ತಾ ಹೋಗ್ತಾನೆ. ನೋಡ್ಕೊತಾ ಹೋಗಿರಿ ಇದನ್ನ. ಓಕೆನಾ? ನೌ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ದಿಸ್ ಲೆಕ್ಚರ್, ಯು ಕ್ಯಾನ್ ಆಸ್ಕ್ ಮೀ ನೌ. ಓಕೆ. ಥ್ಯಾಂಕ್ ಯು.